ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಿಸಿದ ಅಷ್ಟು ಸುದ್ದಿಗಳನ್ನು ಬ್ರೇಕ್ಗಿಂತ ಮುಂಚೆ ನೋಡಿದ್ದೀರಿ. ನನ್ನ ಇಬ್ಬರು ಸಹೋದ್ಯೋಗಿಗಳು ನೇರ ಸಂಪರ್ಕದಲ್ಲಿದ್ದಾರೆ. ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ಹಾಗೂ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್. ಪ್ರಶಾಂತ್, ರಿಸಲ್ಟ್ ಹೆಚ್ಚು ಕಡಿಮೆ ಕ್ಲಿಯರ್ ಅನ್ನಿಸ್ತಾ ಇದೆ. ಬಹಳ ಏನು ಕುತೂಹಲ ಇಲ್ಲ ಇದರಲ್ಲಿ ನಂಬರ್ಗಳನ್ನು ನೋಡಿದ್ರೆ. ಅಜಿತ್, 7 ಸ್ಥಾನಗಳಲ್ಲಿ 4+2 ಅಂತೂ ಮೊದಲಿಂದನೂ ಫಿಕ್ಸ್ ಇದ್ದಾವೆ. ಸೊ ಈಗ ಒಂದು ಸ್ಥಾನದ ಬಗ್ಗೆ JDS ಕ್ಯಾಂಡಿಡೇಟ್ ಹಾಕ್ಲಿಕ್ಕೆ ತೀರ್ಮಾನಿಸಿದಾಗ, ಯಾಕಂದರೆ ಕಾಂಗ್ರೆಸ್ಗೆ ಒಂದು ಕ್ಲಿಯರ್ ಕಟ್ ಆಗಿರ್ತಕ್ಕಂಥ ಅಪ್ಪರ್ ಹ್ಯಾಂಡ್ ಇದೆ, ನಂಬರ್ಸ್ಗೆ ಸಂಬಂಧಪಟ್ಟಂತೆ ಇದೆ. ಇಬ್ಬರು BJP ಉಚ್ಚಾಟಿತ ಶಾಸಕರು ಇರೋದರಿಂದ ನೀವು 29 ಕೊಟ್ಟರೂ ಕೂಡ 30 ವೋಟ್ ಈಸ್ ಈಕ್ವಲ್ ಟು 1 ವೋಟ್. 30 ಶಾಸಕರ ವೋಟ್ ಬಿದ್ದರೆ ಸೆಕೆಂಡ್ ಪ್ರಿಫರೆನ್ಸ್ನಲ್ಲಿ ಅದು ಒಂದು ಮತಕ್ಕೆ ಸಮಾನ. ಸೊ ನೀವು ಏನೇ ಮಾಡಿದರೂ ಕೂಡ ಹೆಚ್ಚು ಕಡಿಮೆ 3+ ವೋಟ್ಗಳು ಹೆಚ್ಚುವರಿಯಾಗಿ ಕಾಂಗ್ರೆಸ್ಗೆ ದೊರಕ್ತವೆ. ಆದರೆ ಇಲ್ಲಿ ಭಾಳ ಕುತೂಹಲ ಇದ್ದದ್ದು JDS ಯಾಕೆ ಕ್ಯಾಂಡಿಡೇಟ್ ಹಾಕ್ತು ಅಂತ. ನಮ್ಮವರನ್ನು ಒಟ್ಟಿಗೆ ಉಳಿಸಿಕೊಳ್ಳೋದಕ್ಕೆ ಅಂತಿದ್ದಾರೆ ಅವರು. ಅಲ್ಲ, ಅದು ಆ ಆರ್ಗ್ಯುಮೆಂಟ್ ಇದ್ದರೂ ಕೂಡ ಈಗ ನೀವು ಅದು ಅವಿರೋಧ ಆಯ್ಕೆ ಆಗಿದ್ದರೆ ಅಟ್ಲೀಸ್ಟ್ ನಿಮಗೆ ಪೋಚಿಂಗ್ ಅಂತೂ ಇರ್ತಿರ್ಲಿಲ್ವಾ? ಅವಿರೋಧ ಆಯ್ಕೆ ಆಗಿಬಿಟ್ಟಿದ್ರೆ 7ನೇ ಅಭ್ಯರ್ಥಿ ಪೋಚಿಂಗ್ ಇರಲಿಲ್ಲ. ಆದರೂ ಕೂಡ JDS ಯಾಕೆ ಅಭ್ಯರ್ಥಿ ಹಾಕ್ತಿದೆ ಅಂತಕ್ಕಂಥದ್ದು ಒಂದು ಸ್ವಲ್ಪ ಮಟ್ಟಿಗೆ, ಅಂದರೆ JDSಗೆ ಮೊದಲು ಅನ್ನಿಸ್ತಾ ಇಲ್ಲ ಕಾಂಗ್ರೆಸ್ನಲ್ಲಿ ಏನಾದರೂ ಸಂಪುಟ ರಚನೆಯಲ್ಲಿ ಏನಾದರೂ ಸ್ವಲ್ಪ ಹಾಗೆ ಒಂದು ಇಬ್ಬರನ್ನು ಸೆಳೆದುಕೊಳ್ಳಬಹುದು ಅಂತಕ್ಕಂಥದ್ದು JDSಗೆ ಅನಿಸುತ್ತಾ? ಆ ಕಾರಣದಿಂದ, ಯಾಕಂದರೆ ಮೊದಲು ಕುಮಾರಸ್ವಾಮಿ ಅವರು ನನಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಫಾರೂಕ್ ಹೆಸರನ್ನು ಹೇಳಿದರು. ಓಕೆ ಯಾರು? ಕುಮಾರಸ್ವಾಮಿ ಅವರು. ಆಗ ಯತ್ನಾಳ್ ಮುಂತಾದವರು ಹೇಳಿದರು, ಇಲ್ಲ ಫಾರೂಕ್ ಆದರೆ ನಮಗೆ ಬೆಂಬಲ ಕೊಡಲಿಕ್ಕೆ ಕಷ್ಟ ಆಗುತ್ತೆ ಅಂತ. ಆಗ ಗೋವಿಂದರಾಜ್ ಹೆಸರನ್ನು JDS ಹಾಕ್ತು. ಓಕೆ. ಈಗ ಗೋವಿಂದರಾಜ್ ಅವರಿಗೆ BJPಯ ಹೆಚ್ಚುವರಿ ಮತಗಳು ಮತ್ತು ಈಗ JDSನಲ್ಲಿ ಇಬ್ಬರ ಬಗ್ಗೆ ಬಹಳಷ್ಟು ಕುತೂಹಲ. ಕಾಂಗ್ರೆಸ್ ಅವರನ್ನು ಸಂಪರ್ಕಿಸಬಹುದಾ ಅಂತ. ಒಂದು GT ದೇವೇಗೌಡರು, GT ದೇವೇಗೌಡರ ಜೊತೆ ದೇವೇಗೌಡರು ಮಾತಾಡಿದ್ದಾರೆ, ಕುಮಾರಸ್ವಾಮಿನೂ ಮಾತಾಡಿದ್ದಾರೆ, ರೇವಣ್ಣ ಕೂಡ ಅವ್ರ ಫಂಕ್ಷನ್ ಎಲ್ರಿಗೂ ಗೊತ್ತಿರುವ ಅಸಮಾಧಾನ. ಬಟ್ GT ದೇವೇಗೌಡರು ಈಗ ಸಮಾಧಾನದಲ್ಲಿದ್ದಾರೆ. ಇನ್ನೊಂದು ಹನೂರ್ನ ಶಾಸಕರು, ಅವರ ಜೊತೆಗೂ ಕೂಡ ಮಾತುಕತೆ ಆಯಿತು ಅಂತಕ್ಕಂಥದ್ದನ್ನು JDS ಹೇಳ್ತಾ ಇದೆ. ಅಂತಿಮವಾಗಿ ನಾಳೆ ಹೆಂಗೆ ವೋಟಿಂಗ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಎಸ್. ಸೊ ಇಂಟ್ರೆಸ್ಟಿಂಗ್ ಇರ್ತಕ್ಕಂಥದ್ದು ನೋಡಿ, ಇಡೀ ಚುನಾವಣೆಯಲ್ಲಿ ಏನು ಇಂಟ್ರೆಸ್ಟು ನನಗನ್ಸುತ್ತೆ ಅಜಿತ್, ಕಾಂಗ್ರೆಸ್ನ ಮತಗಳು ಇನ್ನೂ 2 ವರ್ಷ ಅಧಿಕಾರದಲ್ಲಿರುವಾಗ ಕ್ರಾಸ್ ವೋಟ್ ಆಗುವ ಸಾಧ್ಯತೆಗಳು ತೀವ್ರವಾಗಿ ಕಡಿಮೆ. ಯಾರಾದರೂ ಒಬ್ಬ ದೊಡ್ಡ ನಾಯಕರು ಬೇಸರದಲ್ಲಿದ್ದು ಅವ್ರ ಲೀಡರ್ಶಿಪ್ ತಗೊಂಡ್ರೆ ಮಾತು ಬೇರೆ. ಅದರ್ವೈಸ್ ಕಾಂಗ್ರೆಸ್ನ ವೋಟ್ಗಳು ಕ್ರಾಸ್ ವೋಟ್ ಆಗೋದು ಕಷ್ಟ. JDSನ ವೋಟ್ಗಳನ್ನು DK ಶಿವಕುಮಾರ್ ಪ್ರಯತ್ನ ಮಾಡ್ತಿದ್ದಾರಾ ಅಥವಾ ಇಲ್ಲ 23+2 ವೋಟ್ಗಳಿವೆ ನಮ್ಮ ಬಳಿ, ನಾವು ಯಾಕೆ ಅನ್ನೆಸೆಸರಿಯಾಗಿ ಪೋಚ್ ಮಾಡಬೇಕು, 7ನೇ ಅಭ್ಯರ್ಥಿ ನಾವು ಗೆಲ್ಸ್ಕೊಳ್ತಿದ್ದೀವಿ ಅನ್ನುವ ಕಾರಣಕ್ಕೆ DK ಶಿವಕುಮಾರ್ ಏನನ್ನೂ ಮಾಡದೆ ಈ ಕುತೂಹಲ ಹಾಗೆ ಮುಂದುವರಿಯುತ್ತೆ. ಬಟ್ ಯಾವುದೇ ಪೋಚ್ನಿಂಗ್ ನಡೆಯಲ್ವಾ ಅಂತಕ್ಕಂಥದ್ದು ಇಡೀ ಚುನಾವಣೆಯ ಬಗ್ಗೆ ಇರತಕ್ಕಂಥ ಕುತೂಹಲ. ವಿನಯ್ ಕಾರ್ತಿಕ್ ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ಕಾಣ್ತಾ ಇಲ್ಲ. ಬಟ್ JDS ಏನಾದರೂ ಒಳಗಿಂದೊಳಗಡೆ ಕಾಂಗ್ರೆಸ್ನಿಂದ ತೆಗೆದುಕೊಳ್ಳುವ ಯಾಕೆ ಅವ್ರು ಕ್ಯಾಂಡಿಡೇಟ್ ಹಾಕಿದ್ರು ಅನ್ನೋದು ನಾಳೆನೇ ಅರ್ಥ ಆಗುತ್ತೆ ಅಲ್ವಾ? BJP ಅವ್ರ ಕಾನ್ಫಿಡೆನ್ಸು ಅದೇ ಇವತ್ತಿನ ಪರಿಸ್ಥಿತಿಯಲ್ಲಿ ನೋಡಿ, ಈಗ BJP ಅವ್ರು ನೋಡಿ, ಅವರೆಲ್ಲೂ ರೆಸಾರ್ಟು ಜಾಸ್ತಿ ಅವರು ಆರಾಮಾಗಿದ್ದಾರೆ. ಯಾಕೆಂದರೆ 2 ಸೀಟ್ ಅವ್ರಿಗೆ ಆರಾಮಾಗಿ ಸಿಗುತ್ತೆ. 2 ಸೀಟ್ಗಳ ಬಗ್ಗೆ ಅವ್ರಿಗೇನು ತೊಂದರೆಗಳಿಲ್ಲ. ಆ ಕಾರಣದಿಂದ ನನಗನ್ಸುತ್ತೆ BJP ಏನು JDSಗೆ ಹಾಕಿಸ್ಬೇಕು ಅದನ್ನು ಹಾಕಿಸಿ. ಬಟ್ ಅವರೇನು ಪ್ರಯತ್ನ ಮಾಡ್ತಾ ಇಲ್ಲ. ಈಗ ನೋಡಿ, 3ನೇದು JDS ಕ್ಯಾಂಡಿಡೇಟ್ ಪ್ರಾಬಲ್ಯ ಯಾವಾಗ ಆಗ್ತಿತ್ತು? BJP ಹೈಕಮಾಂಡ್ ನೀವು ಕ್ಯಾಂಡಿಡೇಟ್ ಹಾಕಿ, ಹಿಂದೆ ಲೆಹರ್ ಸಿಂಗ್ ಹಾಕಿದ್ರು ನೋಡಿ, ನಿಮ್ಗೆ ನೆನಪಿದ್ರೆ. ಕರೆಕ್ಟ್ ಹೌದು ಅಲ್ವಾ? ಲೆಹರ್ ಸಿಂಗ್ ಕ್ಯಾಂಡಿಡೇಚರನ್ನು BJPಯೇ ಹಾಕಿತ್ತು, BJP ಹೈಕಮಾಂಡೇ ಹಾಕ್ಸಿತ್ತು. 2022 ಜೂನ್ ನಂಗೆ ನೆನಪಿರುವ ಪ್ರಕಾರ. ಈಗ BJP ಹೈಕಮಾಂಡ್ ಏನು 3ನೇ ಅಭ್ಯರ್ಥಿ ಬಗ್ಗೆ ಹೇಳಿಲ್ಲ, JDS ತನ್ನ ಕ್ಯಾಂಡಿಡೇಟನ್ನು ಹಾಕ್ಕೊಂಡಿದ್ದಾರೆ. ಬಟ್ ಈ 18 ನಾವು ತೆಗೆದುಕೊಳ್ತೀವಿ, ನಮ್ಮ ಕಡೆ ಇರಲಿ ಅನ್ನುವ ಕಾರಣಕ್ಕೋಸ್ಕರ ಹಾಕಿದ್ದಾರೆ ಅನ್ನುವ ಆರ್ಗ್ಯುಮೆಂಟು ಪಾಲಿಟಿಕಲಿ ಅದರ ಅರ್ಥ ಆಗಿದ್ರೆ, ಅವಿರೋಧ ಆಗಿದ್ದರೆ ನಿಮ್ಗೇನು ಸಮಸ್ಯೆನೇ ಇರ್ತಿರಲಿಲ್ಲ. ಹೌದು. ಅಥವಾ 18 ನಮ್ಮ ಜೊತೆ ಇದ್ದಾರೆ ಅನ್ನೋ ಪಾಯಿಂಟ್ ಪ್ರೂವ್ ಮಾಡೋಕ್ಕೇನಾದರೂ JDS ಕ್ಯಾಂಡಿಡೇಟ್ ಹಾಕ್ತಿದೆ. ನಾಳೆ ಸ್ಪಷ್ಟ ಆಗುತ್ತೆ ಅದು. ಎಸ್
ಮಾರುತೇಶ್ ಇದ್ದಾರೆ. ಮಾರುತೇಶ್, ಏನು ಆತಂಕ ಕಾಂಗ್ರೆಸ್ನವ್ರು ಹೋಗಿ ರೆಸಾರ್ಟ್ನಲ್ಲಿ ಕೂತ್ಕೊಳ್ಳೋದಕ್ಕೆ? ಅಲ್ಲ, ಕಾಂಗ್ರೆಸ್ಗೆ ಆತಂಕ ಏನು ಅಂದರೆ ಯಾರೂ ಗೈರು ಹಾಕಬಾರ್ದು ಅನ್ನೋದು ಒಂದು. ಇನ್ನೊಂದು, ಮತ ಚಲಾವಣೆ ಮಾಡುವಾಗ ಏನು ಮಿಸ್ಟೇಕ್ಸ್ಗಳು ಆಗಬಾರ್ದು. ಯಾಕಂದರೆ ಕಾಂಗ್ರೆಸ್ಗೆ ಇರುವಂಥ ಮಾರ್ಜಿನ್ 140 ಮತಗಳು ಬೇಕು, 140 ಪಕ್ಕ ಇದ್ದಾವೆ. ಅದು ಅಷ್ಟು ಎಲ್ಲೂ ತೊಂದರೆ ಆಗದ ರೀತಿ ಮತ ಚಲಾವಣೆ ಆಗಬೇಕು. ಇದು ಕಾಂಗ್ರೆಸ್ನ ಮೊದಲ ಆದ್ಯತೆ. ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ಬಂದು ರೆಸಾರ್ಟನ್ನು ಸೇರ್ಕೊಂಡಿದ್ದಾರೆ. ಇಲ್ಲಿ ಅವರಿಗೆ ತರಬೇತಿ ಎಲ್ಲವೂ ನಡೀತಾ ಇದೆ. ಇವತ್ತು ಬಹುಶಃ ಇಷ್ಟೊತ್ತಿಗಾಗಲೇ ಮತದಾನ ಪ್ರಕ್ರಿಯೆ ಕೂಡ ಒಂದು ಹಂತದಲ್ಲಿ, ಅಂದರೆ ಅಣಕು ಮತದಾನ ಪ್ರಕ್ರಿಯೆಯನ್ನು ಕೂಡ ಮುಗಿಸ್ಬಿಟ್ಟಿದ್ದಾರೆ. ಅಂದರೆ ಹೊಸ ಶಾಸಕರು, ಹೌದು, ಅಣಕು ಮತದಾನ ಪ್ರಕ್ರಿಯೆ ಈಗಾಗಲೇ ಮುಗಿಸಿದ್ದಾರೆ. ಅಂದರೆ ತರಬೇತಿ ಕೊಡಬೇಕಾಗಿರುವಂಥದ್ದು ಕಾಂಗ್ರೆಸ್ಗೆ ಅನಿವಾರ್ಯ. ಹೊಸ ಶಾಸಕರುಗಳು ಸಾಕಷ್ಟು ಜನ ಇದ್ದಾರೆ, 30ಕ್ಕೂ ಹೆಚ್ಚು ಮಂದಿ ಹೊಸ MLAಗಳಿದ್ದಾರೆ. ಫಸ್ಟ್ ಟೈಮ್ ವೋಟ್ ಮಾಡ್ತಿದ್ದಾರೆ. ಪರಿಷತ್ ಚುನಾವಣೆಗೆ ಹೇಗೆ ವೋಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ತರಬೇತಿಯ ಅಗತ್ಯ ಕೂಡ ಇತ್ತು. ಆ ಕಾರಣಕ್ಕಾಗಿ ಎಲ್ಲರನ್ನು ಕರ್ಕೊಂಡು ಬಂದು ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿಸಿರುವಂಥದ್ದು. ಜೊತೆಗೆ ಈಗ ಏನು ಕ್ಯಾಟಗರಿ ಮಾಡ್ತಾರೆ, 5 ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂದರೆ ಅಷ್ಟೂ ಮಂದಿ ಎಲ್ಲೂ ತೊಂದರೆ ಆಗದ ರೀತಿ ವೋಟ್ ಮಾಡಬೇಕು ಅನ್ನುವಂಥ ಏನೊಂದು ಪ್ಲ್ಯಾನ್ ಇದೆ. ಆ ಪ್ಲ್ಯಾನ್ನ ಪ್ರಕಾರ ಎಲ್ಲೆಲ್ಲೋ ಕರ್ಕೊಂಡೋಗಿ ಅವರೇ ಬಂದು ನೇರವಾಗಿ ಓಟ್ ಹಾಕಿ ಅಂತಂದರೆ ಅದು ಸಮಸ್ಯೆಗಳಾಗುವಂಥ ಸಾಧ್ಯತೆಗಳೇ ಜಾಸ್ತಿ ಇದೆ. ಹಾಗಾಗಿ ಸುಪರ್ದಿಯಲ್ಲಿ ಇದ್ದು ಕರ್ಕೊಂಡೋಗಿ ಮತ ಹಾಕಿಸೋದು ಬಹಳ ಸುಲಭ. ಆ ಕಾರಣಕ್ಕಾಗಿ ರೆಸಾರ್ಟ್ ವಾಸ್ತವ್ಯ ಕಾಂಗ್ರೆಸ್ಗೆ ಅನಿವಾರ್ಯ ಆಗಿತ್ತು. ಈಗ ನಾಳೆ ಎಲ್ರಿಗೂ ಒಂದು ಪ್ರತ್ಯೇಕವಾಗಿ ಬಸ್ ಮಾಡಿದ್ದಾರೆ. ಆ ಬಸ್ನಲ್ಲಿ ಯಾವ ಅಭ್ಯರ್ಥಿಗೆ ಯಾರು ಮತದಾನ 28 29 ಆ ಪ್ರಕಾರವೇ ಶಾಸಕರನ್ನ ಬಸ್ನಲ್ಲಿ ಹತ್ತಿಸಿ ಕಳಿಸ್ತಾರೆ. ನೇರವಾಗಿ ವಿಧಾನಸೌಧ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ವೋಟ್ ಹಾಕಿ ಮನೆಗೆ ಹೋಗ್ತಾರೆ. ಸೊ ಇದು ಕಾಂಗ್ರೆಸ್ನ ಪ್ಲಾನ್. ಕಾಂಗ್ರೆಸ್ಗೆ ಹೆಚ್ಚಿನ ಆತಂಕ ಇಲ್ಲ. ಆದರೆ ಇರುವಂಥ ಮತಗಳು ರದ್ದಾಗಬಾರ್ದು, ಲ್ಯಾಪ್ಸ್ ಆಗಬಾರ್ದು ಅನ್ನುವಂತಹ ಆತಂಕ ಮಾತ್ರ ಇದೆ. ಆ ಕಾರಣಕ್ಕಾಗಿ ಕಾಂಗ್ರೆಸ್ ರೆಸಾರ್ಟ್ ವಾಸ್ತವ್ಯದ ಮೊರೆ ಹೋಗಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಮುಖ್ಯಮಂತ್ರಿಗಳೇನೋ ಬಹಳ ಸ್ಟ್ರಾಂಗ್ ಆಗಿ ಮಾತಾಡಿದ್ರಂತೆ, ಕಾಲ್ ಬಂದಿದ್ದು ಅದು ಇದು ಅಂತ JDSನವ್ರ ಕಡೆಯಿಂದ. ನಿನ್ನೆ CLP ಸಭೆಯಲ್ಲೂ ಕೂಡ DK ಶಿವಕುಮಾರ್ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಈ ವಿಚಾರ ಪ್ರಸ್ತಾಪ ಮಾಡೋದ್ರ ಹಿಂದೆ ಅಂದರೆ ಯಾರ್ಯಾರನ್ನು ಸಂಪರ್ಕ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತು ಅನ್ನೋದನ್ನು ಹೇಳೋದ್ರ ಜೊತೆಗೆ ಎಲ್ಲಿಯೂ ಕೂಡ ಅಡ್ಡ ಮತದಾನ ಆಗದ ರೀತಿ ಎಚ್ಚರಿಕೆ ವಹಿಸಿ ಅನ್ನುವಂಥ ಒಂದು ಸೂಚನೆ ಕೊಡುವಂಥ ಭಾಗವಾಗಿಯೂ ಕೂಡ ಅವರು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಹಾಗಾಗಿ ಅವರಿಗೆ ಯಾರ್ಯಾರಿಗೆ ಕರೆ ಮಾಡಿದ್ದಾರೆ ಅನ್ನುವಂಥ ಹೆಸರುಗಳು ಗೊತ್ತಿದ್ರೂ ಕೂಡ ಒಬ್ಬರ ಹೆಸರನ್ನು ಪ್ರಸ್ತಾಪಿಸಿದರು. ಅದು NY ಗೋಪಾಲಕೃಷ್ಣ, ಮೊಳಕಾಲ್ಮೂರು ಶಾಸಕರು. ಈಗ ಮೊಳಕಾಲ್ಮೂರು ಶಾಸಕ NY ಗೋಪಾಲಕೃಷ್ಣ ಅವರನ್ನು ಸಂಪರ್ಕ ಮಾಡಿದ್ದಾರೆ. ಅವರನ್ನು ಸೇರಿದಂತೆ 4-5 ಮಂದಿಯನ್ನು ಯಾರ್ಯಾರ ಜೊತೆಗೆ ಮಾತನಾಡಿದ್ದಾರೆ, ಏನೇನು ಮಾತನಾಡಿದ್ದಾರೆ ಅಂತಲೂ ನನಗೆ ಗೊತ್ತು ಅಂತೇಳಿ DK ಶಿವಕುಮಾರ್ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಹೇಳಿದರು. ಹೀಗಾಗಿ ಆ ರೀತಿ ಆಲೋಚನೆ ಮಾಡುವಂಥವ್ರಿಗೂ ಕೂಡ ಒಮ್ಮೆ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿಯ ರೀತಿ DK ಶಿವಕುಮಾರ್ ಅವರ ಮಾತುಗಳೇ ಇತ್ತು. ಆದರೂ ಅವರು ಏನು ಅದನ್ನು ಎಚ್ಚರಿಕೆ ರೀತಿ ಕೊಡಲಿಲ್ಲ. ಆದರೆ ನಮ್ಮ ಶಾಸಕರು ಯಾರು ಆ ರೀತಿಯಾದಂಥ ನಿರ್ಧಾರಗಳನ್ನು ಕೈಗೊಳ್ಳಲ್ಲ, JDSನ ಆಮಿಷಗಳಿಗೆ ಬಲಿಯಾಗಲ್ಲ ಅನ್ನೋದ್ರ ಮೂಲಕ ನಾವೆಲ್ಲ ಒಗ್ಗಟ್ಟಾಗಿ 5 ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಳೋಣ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ಅಂದರೆ ಎಲ್ರಿಗೂ ಮಾಹಿತಿ, ಅಂದರೆ CM ಆದಂಥವರಿಗೆ ಯಾರ್ಯಾರ ಜೊತೆಗೆ ಮಾತನಾಡಿದ್ದಾರೆ JDSನವರು ಅನ್ನೋ ಮಾಹಿತಿ ಕೂಡ ಇದೆ ಅನ್ನೋದನ್ನು ತಿಳಿಸಿರೋದ್ರಿಂದ ನಾಳೆ ಅಡ್ಡ ಮತದಾನ ಮಾಡಿದರೆ ಅದು ಗೊತ್ತಾಗುತ್ತೆ ಅನ್ನುವಂಥ ಆತಂಕ ಕೂಡ ಕಾಂಗ್ರೆಸ್ನ ಶಾಸಕರಿಗೆ ಇರುತ್ತೆ. ಆ ಕಾರಣಕ್ಕಾಗಿ ಬಹುಶಃ ಒಬ್ಬರ ಹೆಸರನ್ನೂ ಕೂಡ ಪ್ರಸ್ತಾಪ ಮಾಡಿ ನಿನ್ನೆ CLP ಸಭೆಯಲ್ಲಿ DK ಶಿವಕುಮಾರ್ ಅವರು ಮಾತನಾಡಿದ್ದು. ಅಜಿತ್, ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.